ಮೋದಿಯನ್ನ ಶನಿಗೆ ಹೋಲಿಸಿದ ಮಾಜಿ ಸ್ಪೀಕರ್. ಮೋದಿ ದೇಶಕ್ಕೆ ಹಿಡಿದಿರೋ ಶನಿ ಅಂತ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ ರಮೇಶ್ ಕುಮಾರ್ ಕೊಟ್ಟಂತಹ ಲಘುವಾದ ಹೇಳಿಕೆ. ಮೋದಿಯನ್ನ ಶನಿಗೆ ಹೋಲಿಸಿದ್ದಾರೆ ಮಾಜಿ ಸ್ಪೀಕರ್. ಮೋದಿ ದೇಶಕ್ಕೆ ಹಿಡಿದಿರೋ ಶನಿ ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್. ಪ್ರಧಾನಿಯ ಬಗ್ಗೆ ಮಾಜಿ ಸ್ಪೀಕರ್ ಕೊಟ್ಟಂತಹ ಲಘುವಾದ ಹೇಳಿಕೆ. ಈ ಶನಿ ಇಂದಿರಾ ಗಾಂಧಿ ಕುಳಿತಿದ್ದ ಸೀಟಲ್ಲಿ ಕೂತಿದೆ. ದೇಶಕ್ಕೆ ಹಿಡಿದಿರೋ ಈ ಶನಿ ಆದಷ್ಟು ಬೇಗ ಹೋಗಿ ಜೂನ್ 4ರ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ರಮೇಶ್ ಕುಮಾರ್ ಕೊಟ್ಟಂತಹ ಹೇಳಿಕೆ. ಪ್ರಧಾನಿಯ ಬಗ್ಗೆ ಮಾಜಿ ಸ್ಪೀಕರ್ ಕೊಟ್ಟಂತ ಲಘುವಾದ ಹೇಳಿಕೆ. ಮೋದಿ ದೇಶಕ್ಕೆ ಹಿಡಿದಿರೋ ಶನಿ ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್. ಈ ಶನಿ ಇಂದಿರಾ ಗಾಂಧಿ ಕೂತಿದ್ದ ಸೀಟಲ್ಲಿ ಕೂತಿದೆ. ದೇಶಕ್ಕೆ ಹಿಡಿದಿರೋ ಶನಿ ಆದಷ್ಟು ಬೇಗ ಹೋಗಿ ಜೂನ್ 4ರ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿಗೆ ಶನಿ ಎಂದ ರಮೇಶ್ ಕುಮಾರ್ ವಿರುದ್ಧ ಜೋಶಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ವೈಯಕ್ತಿಕ ನಿಂದನೆ ಮಾಡುತ್ತಿದ್ದಾರೆ. ಪ್ರಧಾನಿ ಜಾಗ ನೆಹರು, ಇಂದಿರಾ, ರಾಜೀವ್ ಗಾಂಧಿ ಆಸ್ತಿನ? ಮೋದಿ ಕೂತಿದ್ದಕ್ಕೆ ಆ ಜಾಗ ಈಗ ಪವಿತ್ರವಾಗಿದೆ. ಗಾಂಧಿ ಪರಿವಾರದ ಗುಲಾಮಗಿರಿ ಮಾಡ್ತಿದ್ದಾರೆ. ಗುಲಾಮಿ ಮಾನಸಿಕತೆಯಿಂದ ಮಾತಾಡ್ತಾ ಇದ್ದಾರೆ. ರಮೇಶ್ ಕುಮಾರ್ ಬಗ್ಗೆ ಗೌರವ ಕಡಿಮೆ ಆಗಿದೆ ಅಂತ ರಮೇಶ್ ಕುಮಾರ್ ವಿರುದ್ಧ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರಿಗೆ ಶನಿ ಅಂತ ಹೇಳಿದ್ದಾರೆ. ಆಮೇಲೆ ಇಂದಿರಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಬಂದು ಕೂತಿದೆ ಅಂತ ಏಕವಚನದಲ್ಲಿ ಇವಾಗ ನೋಡ್ರಿ, ರಮೇಶ್ ಕುಮಾರ್ ಆತು, ಸಿದ್ದರಾಮಯ್ಯನವರಾತು ಮೋದಿಯವರ ಮೇಲೆ ವೈಯಕ್ತಿಕವಾದಂತಹ ನಿಂದನೆಗಳನ್ನ ಮಾಡ್ತಾ ಇದ್ದಾರೆ. ಟೀಕೆ ಅಲ್ಲ, ನಿಂದನೆಗಳನ್ನ ಮಾಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ಏಕವಚನದಲ್ಲಿ 2013ರಲ್ಲಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದರು. 14ರಲ್ಲಿ ಚುನಾವಣೆ ಬಂತು. ಕೆಟ್ಟದಾಗಿ ಅತ್ಯಂತ ಏಕವಚನದಲ್ಲಿ ಮಾತಾಡಿದ್ರು. ಆವಾಗ ಲೋಕಸಭೆಯಲ್ಲಿ ಮುಗ್ಗರಿಸಿದ್ರು, ಮಣ್ಣು ಮುಕ್ಕಿ ಹೋದರು. ಈಗ ಪುನಃ ಒಂದು ವರ್ಷದ ಹಿಂದೆ ಅವರು ಚುನಾವಣೆ ಗೆದ್ದಿದ್ದಾರೆ. ಈಗ ಪುನಃ ಒಂದು ವರ್ಷದ ನಂತರ ಲೋಕಸಭಾ ಚುನಾವಣೆ ಬರ್ತದೆ. ನೀವೇನು ಮೋದಿಯವರಿಗೆ ಬೈತೀರಿ ಅಂದರೆ, ಇಂದಿರಾ ಗಾಂಧಿ ಅವರು ಕೂತ ಜಾಗ ಅಂದರೆ ಇಂದಿರಾ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಸ್ವತ್ತ ಅದು. ಇವ್ರಿಗೇನಿದೆ ಅಂದರೆ ಆ ಮನೆತನದ ಗುಲಾಮಗಿರಿ ಮಾಡೋದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇವರಿಗೆ. ಆ ಗುಲಾಮಿ ಮಾನಸಿಕತೆಯಿಂದ ಇಂದಿರಾ ಗಾಂಧಿ ಕೂತ ಜಾಗ ಅಂದರೆ, ಇಂದಿರಾ ಗಾಂಧಿ ದೇಶದ ಪ್ರಜಾಪ್ರಭುತ್ವವನ್ನು ಕತ್ತ ಹಾಕಿದ್ರು. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಎಂಥ ಸರ್ವಾಧಿಕಾರಿ ಇತ್ತು, ಇದೆಲ್ಲ ಏನು ಗೊತ್ತಿಲ್ಲ ಇನ್ನು ಜನಕ್ಕೆ. ಆದ್ದರಿಂದ ನಿಮ್ಮ ಈ ಭಾಷೆಗೆ ಬಗ್ಗೆ ರಮೇಶ್ ಕುಮಾರ್ ಅವರು ವಾಟ್ ಎವರ್ ಇಟ್ ಈಸ್, ರಮೇಶ್ ಕುಮಾರ್ ಅವರು ಸಭ್ಯ ಭಾಷೆ ಬಳಸೋರು ಅಂತನ್ನುವಂಥ ಒಂದು ಇದಿತ್ತು. ಅವ್ರ ಬಗ್ಗೆ ಇರುವ ಗೌರವ ನಮಗೆ ಕಮ್ಮಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.